ಪುಟ್ರಂಗಿ ನೀನು ಸ್ವಲ್ಪ ದುಡುಕ್ಬಿಟ್ಟೆ ಪುಟ್ರಂಗಿ. ತೆಗೀರಿ, ನಾನೇನು ದುಡ್ಕಿಲ್ಲ. ಯಾರ ದೊಡ್ಡ ಮಗನ ಬಿಟ್ಟು ಚಿಕ್ಕ ಮಗನ ಮದುವೆ ಮಾಡ್ತಾರೆ. ಇವಾಗೇನ ಮಾಡ್ಬಿಡ್ತೀವಿ, ಮುಂದೆ ಇವಳು ಯಾರು ಮದುವೆ ಆಯ್ತಾರೆ ಅದನ್ನ ಯೋಚನೆ ಮಾಡಿದ್ರೆ ಏನು ನೀವು? ಹೋಗಿ ಆ ಕೆಲಸ ಇರೋ ನೋಡೋಗ್ರಿ. ಇವನಲ್ಲಂದ್ರೆ ಇನ್ನೊಬ್ಬ ಬರ್ತಾನೆ. ಲೀಲಾ ನೀನು ನಡಿ, ಏನೋ ಕೆಲಸ ಇರೋ ನೋಡಿ ನಡಿ. ಹೋಗಮ್ಮ ಲೀಲಾ, ತಮ್ಮದಿರು ತಂಗಿದಿರು ಏನು ಮಾಡ್ತಾರೆ ನೋಡು. ಅಣ್ಣ ಯಾಕಮ್ಮ ಲೀಲಾ ನೊಂದ್ಕೋಬೇಡ ಕಣ್, ಹೋಗವ. ನನ್ನ ಕೈಲಾಗಿದ್ದು ನಾನೇನೋ ಮಾಡ್ತೀನಿ. ಅಣ್ಣ ಹಂಗೇನಿಲ್ಲ ಕಣ್ಣಣ್ಣ, ಒಂದು ಮಾತು ಹೇಳ್ತೀನಿ, ನಿಂಗೆ ಬೈಯಲ್ಲ ಅಂದರೆ ಅಣ್ಣ. ನಾನು ಯಾಕವ್ವ ಬೈಲಿ, ದೇವತೆ ಇದ್ದಂಗಿದೆಯಾ, ಏನು ಹೇಳವ. ಅಣ್ಣ ನನಗೆ ಬರೋ ಗಂಡೆಲ್ಲ ಒಂದು ನನಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಗಲ್ಲ. ಈಗ ಏನೋ ಪುಣ್ಯ ಗೌರಿನ ಮೆಚ್ಕೊಂಡಿದ್ದಾರೆ, ಗೌರಿನೇ ಮಾಡೋಣ. ಇಬ್ಬರು ಮೈ ನಿಂತಿದ್ದೀವಿ, ಒಂದೇ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಮೈ ನೆರೆದು ನಿಂತಿದ್ರೆ ಒಳ್ಳೇದಲ್ಲ ಅಣ್ಣ. ಅಮ್ಮ ಲೀಲಾ, ನಿಮ್ಮಮ್ಮ ಹೇಳೋ ಮಾತನ್ನು ಕೇಳಮ್ಮ, ಅವಳು ಹೇಳೋದ್ರಲ್ಲೂ ಅರ್ಥ ಐತೆ. ಇಲ್ಲ ಅಣ್ಣ, ಯಾವ ಗಂಡು ನನ್ನನ್ನು ಮೆಚ್ಚಿ ಒಳ್ಳೆ ಹುಡುಗಿ ಅಂತ ಮದುವೆ ಮಾಡ್ಕೊಳಕ್ಕೆ ಬರ್ತಾನೋ ಮದುವೆ ಮಾಡ್ಕೋತೀವಿ ಅಂಥವ್ರನ್ನ. ಇಲ್ಲ ಅಂದರೆ ನಿನ್ನನ್ನು ಅಕ್ಕನ್ನ ನನ್ನ ತಮ್ಮ ತಂಗಿದಿರು ಸೇವೆ ಮಾಡ್ಕೊಂಡು ನನ್ನ ಜೀವನ ಪೂರ್ತಿ ನಿಮ್ಮ ಹತ್ರನೇ ಇರ್ತೀನಿ ಅಣ್ಣ. ಆಯ್ತು, ಗೌರಿಗೆ ಮದುವೆ ಮಾಡಿ ಅವಳು ಗಂಡ ಚೆನ್ನಾಗಿರೋದು ನಾನು ಸಂತೋಷ ಪಡ್ತೀನಿ. ಮಗಳು ನಾನು ಎತ್ತಿರೋದಕ್ಕೆ 7 ಜಮೀನು ಪುಣ್ಯ ಮಾಡಿದ್ದೀನಮ್ಮ. ರಾಜು, ರಾಜಪ್ಪ, ಓ ಅಣ್ಣವ್ರೆ ಬನ್ನಿ ಬನ್ನಿ, ಒಳಗೆ ಬನ್ನಿ ಅಣ್ಣವ್ರೆ. ಅಕ್ಕ ಬನ್ನಿ, ಲೀಲಕ್ಕ ಅವರೇ ಬನ್ನಿ. ಅಣ್ಣವ್ರೆ ಕೂತ್ಕೊಳ್ಳಿ, ಅಕ್ಕ ಕೂತ್ಕೊಳ್ಳಿ ಅಕ್ಕ. ರಾಜು, ನಿನಗೆ ನಮ್ಮ ಗೌರಿನ ಕೊಟ್ಟು ಮದುವೆ ಮಾಡೋಕ್ಕೆ ನಾವೆಲ್ಲರೂ ಒಪ್ಪಿದ್ದೀವಪ್ಪ ರಾಜು. ಹ್ಞೂ ಅಪ್ಪ, ಮದುವೆ ಮಾಡ್ಕೊ ನನ್ನ ತಂಗಿನ. ನಾವೆಲ್ಲರೂ ಒಪ್ಪಿನೇ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಅಯ್ಯೋ ಲೀಲಕ್ಕ, ನೀವು ನಮ್ಮ ತಾಯಿ ಥರ ಲೀಲಕ್ಕ. ಎಷ್ಟು ದೊಡ್ಡ ಮನಸ್ಸು ನಿಮಗೆ. ನನಗೆ ಮದುವೆ ಆಗಿಲ್ಲ, ನನ್ನ ತಂಗಿಗೆ ಮದುವೆ ಆಗಲಿ ಅಂತ ಇಷ್ಟಪಡ್ತಿದ್ದೀರಲ್ಲ. ಸರಿ ಅಣ್ಣವ್ರೆ, ನಾನು ಮದುವೆ ಆಗ್ತೀನಿ ಅಣ್ಣವ್ರೆ. ಸರಿಯಪ್ಪ ರಾಜು, ನಾವಿನ್ನು ಹೊರಡ್ತೀವಿ. ಆಯಿತು ಅಣ್ಣವ್ರೆ, ಹೋಗಿ ಬನ್ನಿ. ಅಯ್ಯೋ ಎಲ್ಲೋಗಿದ್ರಿ ಇಷ್ಟೊತ್ತರೆಗೂ ಅಪ್ಪ ಮಗಳು? ಅಯ್ಯೋ ಪುಟ್ರಂಗಿ, ರಾಜಣ್ಣನ ಮನೆಗೆ ಗೌರಿ ಮದುವೆ ಮಾತುಕತೆ ಮಾಡೋಕ್ಕೆ ಹೋಗಿದ್ದು. ಏನು ನನಗೊಂದು ಮಾತು ಹೇಳ್ದಿರ ಹೋಗಿದ್ದೀರಾ? ನನ್ನ ದೊಡ್ಡ ಮಗಳು ನೀಲಿನ ತಲೆ ಮೇಲೆ ಕಲ್ಲೆ ತಗಕ್ಕೆ ಹೋಗಿದ್ದಾ? ಅಯ್ಯೋ ಇಲ್ಲ ಪುಟ್ರಂಗಿ, ಲೀಲಮ್ಮನೇ ಧೈರ್ಯ ಕೊಟ್ಟಿದ್ದು ನನಗೆ. ಅಕ್ಕ ನಾನೇ ಅಕ್ಕ, ಅಣ್ಣನ ಒಪ್ಪಿಸಿ ಕರ್ಕೊಂಡೋಗಿದ್ದು. ಸರಿ ಏನೋ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಬಂದಂಗೆ. ನಾನು ಬೇರೆ 3 ತಿಂಗಳು ಬಾಣಂತಿ, ಮದುವೆ ಕಾಯಿಲ್ಲ ಹೆಂಗೆ ನಡೆಸ್ಕೊಡ್ಲಿ? ಇಲ್ಲ ಅಕ್ಕ, ನನ್ನ ತಂಗಿ ಮದುವೆನ ನಾನು ಖುಷಿಯಿಂದ ನಡೆಸ್ಕೊಡ್ತೀನಿ. ನೀನು ಅಣ್ಣ ನನ್ನ ಬೆನ್ನೆಲುಬಾಗಿ ಹಿಂದೆ ನಿಂತ್ಕೊಳ್ಳಿ ಸಾಕು. ಖುಷಿಯಾಗಿ ನಾನು ನಿಂತು ಮದುವೆ ಮಾಡ್ತೀನಿ. ಸರಿ ಏನೋ ಮಾಡಪ್ಪ. ಅಲ್ಲಪ್ಪ ಮದುವೆ ಮಾಡು, ನನಗೂ ಖುಷಿನೇ. ನನ್ನ ಮಗಳು ಮದುವೆ ಆದರೆ ನನಗೂ ಖುಷಿನೇ. ಆದರೆ ಅಷ್ಟು ದುಡ್ಡು ಎಲ್ಲಿಗೆ ತತ್ತೀಯಾ ಈಗ? ಅಲ್ಲಪ್ಪ ಇವಾಗ ಇಷ್ಟು ದುಡ್ಡು ಎಲ್ಲಿಗೆ ತತ್ತೀಯಾ? ಶ್ರೀನಿವಾಸನಿಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೆ, ಅವನೋಗಿ ಹುಬ್ಳಿಲಿ ಕೂತವನೆ, 1 ರೂಪಾಯಿ ದುಡ್ಡು ಕಳಿಸ್ತಿಲ್ಲ. ಪ್ರಕಾಶ ಇಲ್ಲೇ ಇದ್ದು ಪ್ರೆಸರ್ ಕೆಲಸ ಮಾಡಿ 1 ರೂಪಾಯಿ ಕೊಡ್ತಿಲ್ಲ. ನೀನು ತರ ಸಂಬಳದಲ್ಲಿ 14 ಜನ ಮಕ್ಕಳನ್ನ ಓದಿಸ್ಬೇಕು, ಊಟಕ್ಕೆ ಹಾಕಬೇಕು. ಇದೇ ಆಗೋಯ್ತು ಮನೆ ನಡೆಸೋದೆ. ಇನ್ನೇ ದುಡ್ಡು ಮದುವೆಗೆ ಅಂತ ಎಲ್ಲೊಂದಿಸ್ತೀಯಾ? ಹೊಂದಿಸ್ಬೇಕು ಪುಟ್ರಂಗಿ, ಇನ್ನೇನು ಮಾಡೋದು? ಮಕ್ಕಳನ್ನ ಮದುವೆ ಮಾಡಿದ್ರೆ ಹಂಗೆ ಮಾಡ್ಕೊಳಕ್ಕಾಗುತ್ತಾ? ಯಾರ ಹತ್ರ ಆದರೂ ಕೈ ಸಾಲ ತಗೋತೀನಿ, ಲೋನ್ಗೆ ಅಪ್ಲೈ ಮಾಡ್ತೀನಿ, ಮದುವೆ ಅಷ್ಟೊತ್ತಿಗೆ ಆಗುತ್ತೆ. ಏನೋ ನಡ್ಸೋಣ ಬಿಡು. ಹೆಂಗೋ ಅಪ್ಪ, ನನ್ನ ಮಗಳಿಗೆ ಮದುವೆ ಮಾಡಿ ಹೆಂಗೋ ಒಂದು ಮಗಳು ಭಾರ ಕಳ್ಕೊಂಡೆ. ಸರಿ ಅಣ್ಣವ್ರೆ, ನಾವಿಬ್ಬರಿನ್ನು ಹೊರಡ್ತೀವಿ. ನಿಮ್ಮ ಮಗಳು ಗೌರಿನ ನಾನು ತುಂಬ ಚೆನ್ನಾಗೇ ನೋಡ್ಕೋತೀನಿ, ಏನು ಯೋಚನೆ ಮಾಡಬೇಡಿ. ಸರಿ ಪುಟ್ರಂಗಿ, ನಾನಿನ್ನ ಕೆಲ್ಸಕ್ಕೆ ಹೊರಡ್ತೀನಿ. ಮದುವೆಗೆ ಅಂತ ಹಾಕಿದ್ದು ಇಷ್ಟು ದಿನ ರಜಾ ಮುಗ್ದೈತೆ. ಸರಿ ಇನ್ನ ಹೊರಡಿ. ಲೀಲಾ ನಡಿಯಮ್ಮ, ಕೆಲಸ ಮಾಡೋಣ. ಮದುವೆದು ಕೆಲಸ ತುಂಬ ಐತೆ, ಎಲ್ಲ ಕ್ಲೀನ್ ಮಾಡೋದೇ ಆಯಿತು. ಅಮ್ಮ ಉಮಾ, ನಂದು ಬ್ಯಾಗ್ ತಗೋಬರಮ್ಮ, ಕೆಲ್ಸಕ್ಕೆ ಟೈಮ್ ಆಯಿತು. ತಗೊಂಬಾರಮ್ಮ. ಹ್ಞೂ ತತ್ತೀನಿ ಕಣಮ್ಮ ಉಮ್ಮ. ಹುಡುಗರೆಲ್ಲ ಊಟ ಮಾಡ್ರಪ್ಪ. ಪ್ರಕಾಶ ನೀನು ತಿನ್ನೋ. ಅಯ್ಯ, ಅದೇ ಇಡ್ಲಿ ಅದೇ ಸಾಂಬಾರೇನಾ? ಬೇರೆ ನಾನು ಮಾಡೋಕ್ಕಾಯ್ತಿರ್ಲಿಲ್ವಾ? ಮಾಡೋಣ ತಿನ್ನೋ. ಅಣ್ಣ ಒಂದು ದುಡಿಬೇಕು, ಇಷ್ಟು ಜನ ತಿನ್ನಬೇಕು. ಈಗ ತಾನೇ ಗೌರಿ ಮದುವೆ ಮಾಡೈತೆ, ಅಣ್ಣನ ಮೇಲೆ ಎಲ್ಲ ಭಾರ ಹಾಕೋಕ್ಕಾಗುತ್ತೇನೋ ಪ್ರಕಾಶ? ಊಟ ಮಾಡೋ. ಬರೀ ನಿಮ್ದೆಲ್ಲ ಇದೇ ಆಗೋಯ್ತು. ಯಾಕೋ ನನ್ನ ತಟ್ಟೆಲಿರೋದು ಬೇರೆ ಎತ್ಕೋತೀಯ ಪ್ರಕಾಶ? ನಿನ್ನ ತಟ್ಟೆಲಿರೋದು ನೀನು ತಿನ್ನೋ. ಏನು ನನಗೆ ಬೈತೀಯಾ? ನನಗೆ ಹೊಡಿತೀಯಾ? ಅಯ್ಯೋ ಬಿಡೋ ಅಕ್ಕ. ಅಯ್ಯೋ ಏನೋ ಮಾಡಿದೆ ಪ್ರಕಾಶ, ಹುಡುಗಿನ ತಳ್ಬಿಟ್ಟಿದ್ಯಲ್ಲೋ. ಅಕ್ಕ ಹೊಟ್ಟೆಗೆ ಹೊಡೆದ್ಬಿಟ್ಟಿದ್ದಾನಕ್ಕ, ಹೊಟ್ಟೆ ತುಂಬ ನೋವ್ತಾ ಇದೆ ಅಕ್ಕ, ತಡೆಯೋಕ್ಕಾಯ್ತಿಲ್ಲ ಅಕ್ಕ. ನಾನು ಸತ್ರು ನಿಂಗೆ ನನ್ನ ಮಗ ಸಿಗಲ್ಲ ಕಣೋ ಪ್ರಕಾಶ. ಅಮ್ಮ ಅಲ್ಲಿಲ್ಲ ನಡಿಯಮ್ಮ, ಹಾಸ್ಪಿಟ್ಲಿಗೆ ಹೋಗೋಣ. ಅಕ್ಕ ಏನು ಬೇಡ ಬಿಡಕ್ಕ, ಈಗಲೇ ಗೌರಿ ಮದುವೆ ಮಾಡಿ, ಅಣ್ಣನ ಹತ್ರ ಕಾಸಿಲ್ಲ. ಸರಿ ಎದ್ದು ಬಾ ಅಮ್ಮ, ಈಚೆ ಹೋಗೋಣ.